ನವೆಂಬರ್ ಅಲ್ಲಿ ಸಿದ್ದರಾಮಯ್ಯವ್ರದ್ದು ನಿಮ್ಮ ಪಾರ್ಟಿ ಒಂದು ಸ್ಟ್ಯಾಂಡ್ ಹೇಳ್ತಾ ಇತ್ತು, ನವೆಂಬರ್ ಕ್ರಾಂತಿ ಆಗತ್ತೆ ಅಂತ ಅವ್ರ ಪಾರ್ಟಿಯವರು ಹೇಳ್ತಾ ಇದ್ರು. ಬಟ್ ಈಗ ಬರ್ತಾ ಇರುವ ವರ್ತಮಾನ ಅಥವಾ ಚರ್ಚೆ ಏನಂದ್ರೆ ನವೆಂಬರ್ ಅಲ್ಲಿ ಸಂಪುಟ ವಿಸ್ತರಣೆ ಆಗತ್ತೆ ಅಂದ್ರೆ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಎನ್ನುವಂತ ವಿಚಾರ. ನವೆಂಬರ್ನಲ್ಲಿ ಏನಾಗುತ್ತೋ ಬಿಡುತ್ತೋ ಅನ್ನುವಂಥದ್ದು ಅದು ಆಂತರಿಕವಾಗಿ ಕಾಂಗ್ರೆಸ್ ಪಕ್ಷ ಅವ್ರ ವಿಚಾರ. ಆದರೆ ಒಂದು ಭಾಳ ಸ್ಪಷ್ಟವಾಗಿದೆ, ಕಾಂಗ್ರೆಸ್ ಪಕ್ಷ ಮತ್ತು ಶಾಸಕರು ಮತ್ತು ಮಂತ್ರಿಗಳ ನಡುವೆ ಭಾಳಷ್ಟು ಗೊಂದಲ ಇದೆ. ಆಡಳಿತ ಮಾಡೋದು ಬಿಟ್ಟು ಪ್ರತಿನಿತ್ಯ ನಾನು ಮುಂದುವರಿತೀನಿ ಅಂತ ಅವ್ರು ಹೇಳೋದು, ಮುಂದುವರಿಲ್ಲ ಬಿಟ್ಕೊಡ್ಬೇಕಂತ ಕೆಲವರು ಅನ್ನೋದು, ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಳ್ತೀವಿ ಅಂದಮೇಲೂ ಶಾಸಕರು ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಏನಿದೆ? ಎಲ್ಲವೂ ಸರಿ ಇಲ್ಲ. ಮತ್ತು ನನ್ನ ಪ್ರಕಾರ ಈವನ್ ಹೈಕಮಾಂಡು ಕೂಡ ಇದರಲ್ಲಿ ಸ್ಪಷ್ಟತೆ ಇಲ್ಲ. ಅವರು ಹೈಕಮಾಂಡ್ಗೂ ಕೂಡ ಸ್ಪಷ್ಟತೆ ಇಲ್ಲ. ಸಿದ್ದರಾಮಯ್ಯ ಅವರ ಹಿನ್ನೆಲೆ ಅವ್ರ ಇಮೇಜ್ಗೂ ಕೂಡ ಅವರು ಅದನ್ನು ತೂಕ ಹಾಕ್ತಾ ಇದ್ದಾರೆ. DCM ಅವರು ಏನು ಪಕ್ಷ ಕಟ್ಟಿದ ತೂಕ ಎರಡೂ ಕೂಡ ಹಾಕಕ್ಕೆ ಹೋಗಿ ಯಾವುದೇ ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಆಗಿಲ್ಲ. ಈ ಜಗಳ ಹೆಂಗೆ ಮುಂದುವರಿತದೆ, ಹಗ್ಗ ಜಗಾಟ ಇದು. ಯಾವುದು ಒಂದು ಕಡೆ ಹಗ್ಗ ಮುರಿದು ಬೀಳ್ತಿದ್ದೋ ಅದು ಕಾದು ನೋಡ್ಬೇಕು. ಅದು ನವಂಬರ್ಲಾಗುತ್ತೋ ಡಿಸೆಂಬರ್ಲಾಗುತ್ತೋ ಒಟ್ಟಾಗುತ್ತೆ. ಅನುದಾನ ತಾರತಮ್ಯದ ಬಗ್ಗೆ ಸಚಿವ ಬೋಸರಾಜ್ ಹೇಳ್ತಾರೆ, ಬಿಜೆಪಿ ಇಲ್ಲಿ ಬೊಗಳೋ ಬದಲು ಇದೇ ಶಬ್ದ ಅವರು ಹೇಳಿದ್ರು. ಬಿಜೆಪಿ ನಾಯಕರು ದೆಹಲಿಗೆ ಹೋಗಿ ಬೊಗಳಲಿ ಹೇಳುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನೋಡ್ರಿ, ಬೋಸರಾಜ್ಗೆ ಏನು ಗೊತ್ತಿದೆ? ನರೇಂದ್ರ ಮೋದಿ ಸರ್ಕಾರ ಅದು 15ನೇ ಹಣಕಾಸಿಂದ ಇರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳಲ್ಲಿ ಹಿಂದಿನ UPA ಸರ್ಕಾರಕ್ಕಿಂತ 5 ಪಟ್ಟು 6 ಪಟ್ಟು ಹಣವನ್ನು ಕೊಟ್ಟಿದೆ. ಉದಾಹರಣೆ ಕೊಡ್ತೀನಿ ನಾನು. 15ನೇ ಹಣಕಾಸಿನಲ್ಲಿ 14ನೇ ಹಣಕಾಸಿಗಿಂತ 1 ಲಕ್ಷ ಕೋಟಿ ಹೆಚ್ಚು ಬಂದಿದೆ. ಆಮೇಲೆ ರೈಲ್ವೇಸ್ಗೆ 5 ವರ್ಷಕ್ಕೆ 7,000 ಕೋಟಿ ಕೊಟ್ಟಿದ್ರು UPA. ಈ ಪ್ರತಿ ವರ್ಷ 7,000 ಕೋಟಿ ಕೊಡ್ತಾ ಇದ್ದಾರೆ. ಹೈವೇ 6,000 ಕಿಲೋಮೀಟರ್ ಹೈವೇನ ಮಂಜೂರಾತಿ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ರಂಗದಲ್ಲೂ ಕೂಡ ಇವತ್ತು ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ನೋಡಿದರೆ ಗೊತ್ತಾಗ್ತದೆ. ಮತ್ತು ಇವರೆಲ್ಲ ಕಾರ್ಯಕ್ರಮಗಳು ಈಗ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ, ನಡೀತಾ ಇರೋದೇ ಕೇಂದ್ರ ಸರ್ಕಾರದ ದುಡ್ಡಿನಿಂದ.